ಎಲ್ಲಾ ರೆಕಾರ್ಡ್ನಲ್ಲಿ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪೀಠ ಅಂತಾನೆ ಇರೋದು. ಶಾಖಾದ್ರಿ ಯಾಕೆ ಬಾಬಾ ಬುಡನ್ ದರ್ಗಾಕ್ಕೆ ಹೋಗಲ್ಲ? ಅಲ್ಲಿ ಇನ್ಕಮ್ ಇಲ್ಲ. ನೀವೊಬ್ಬ ಮುಸಲ್ಮಾನನಾಗಿ ನೀವು ಹೆಂಗೆ ಹೋರಾಟದಲ್ಲಿ ಭಾಗಿಯಾಗಕ್ಕೆ ನಿಮ್ಗೆ ಹೆಂಗೆ ಧೈರ್ಯ ಹೆಂಗ್ ಬಂತು? ನಿಮ್ ಸಮಾಜದವ್ರು ಏನ್ ಅನ್ಕೊಂತಾರೆ? ಎಲ್ಲಾ ಪೂಜೆ ನಾನೇ ಮಾಡ್ತಿದ್ದೆ ಒಳಗೆ. ಹೌದಾ ಸರ್? ಹೌದು. ದತ್ತ ಪೀಠನೇ ಬೇರೆ ಇರೋದು, ಬಾಬಾ ಬುಡನ್ ದರ್ಗಾನೇ ಬೇರೆ ಇರೋದು. ಅಫ್ಘಾನಿಸ್ತಾನ್ ಲಿಂಕ್ ಬೇರೆ ಇದೆ. ದತ್ತ ಪೀಠದ ಆಸ್ತಿಯನ್ನ ಹೊಡಿಲಿಕ್ಕೆ ನೀವು ದತ್ತಪೀಠದಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಅಂದ್ರಲ್ಲ, ಅಂದ್ರೆ ನಿಮ್ ಮನೆ ಅಲ್ಲೇ ಅಕ್ಕಪಕ್ಕ ಹತ್ರ ಇತ್ತಾ ಸರ್? ಅತ್ತಿಗುಂಡಿ. ಹಾ, ಎಷ್ಟು ದೂರ ಆಗುತ್ತೆ ಅದು ಅತ್ತಿಗುಂಡಿ? ಶಾರ್ಟ್ ಹೋದ್ರೆ 2 ಕಿಲೋಮೀಟರ್, 2 ಕಿಲೋಮೀಟರ್. ರೋಡಿಂದ ಹೋದ್ರೆ 4 ಕಿಲೋಮೀಟರ್. ನೀವು ಚಿಕ್ಕರಿದ್ದಾಗೆಲ್ಲ ದತ್ತಪೀಠದ ಹತ್ರ ಹೋಗ್ತಾ ಇದ್ರಾ? ಅಲ್ಲೇ ಹುಟ್ಟಿದ್ದು, ದತ್ತ ಪೀಠದಲ್ಲೇ ಹುಟ್ಟಿದ್ದು ನಾನು. ಅಂದ್ರೆ ನೀವು ಆಟ ಆಡಕ್ಕೆ ಅಲ್ಲ, ಮಕ್ಕಳು ಎಲ್ಲ ಅಲ್ಲ. ಅಲ್ಲ, ಬಟ್ ಜನರಲಿ ಈಗ ಇಸ್ಲಾಂ ಅಲ್ಲಿ ಅಲ್ಲಾನ ಬಿಟ್ಟು ಬೇರೆ ದೇವರು ಉಪಾಸನೆ ಮಾಡೋರು ಕಾಫಿರು, ಅಂದ್ರೆ ಹಲವು ದೇವತೆಗಳನ್ನು ಉಪಾಸನೆ ಮಾಡೋರು ಕಾಫಿರು, ಅಲ್ಲ ಬಿಟ್ಟು ಬೇರೆ ದೇವ್ರು ಅನ್ಕೊಂಡ್ರು ಕಾಫಿರು. ನಿಮ್ ಪ್ರಕಾರ ನಿಮಗೆ ದತ್ತಾತ್ರೇಯ ಒಬ್ಬ ಭಗವಂತ ದೇವರು ಹೌದಾ ಅಲ್ವಾ? ಸರ್, ಎಲ್ಲಾ ದೇವರು ಒಂದೇ, ನೇಮ ಹೆಸರುಗಳೇ ಬೇರೆ ಬೇರೆ ಇರ್ಬೋದು, ದೇವರೆಲ್ಲ ಒಂದೇ. ದೇವರೆಲ್ಲ ಒಂದೇ. ಅಂದ್ರೆ ನಿಮಗೆ ಎಲ್ಲದರಲ್ಲೂ ದೇವರನ್ನು ನೋಡ್ತೀರ? ಧಾರವಾಳಗೆ ನಿಮಗೆ ದತ್ತಾತ್ರೇಯನಲ್ಲೂ ದೇವ್ರೆ. ಆದ್ರೆ ಇಸ್ಲಾಂ ಇದನ್ನ ಒಂದ್ ರೀತಿಯಾಗಿ ಒಪ್ಪೋದಿಲ್ಲ ಅಂತ ಅನ್ಸುತ್ತೆ. ಇವತ್ತಿನ ಸಮಾಜದಲ್ಲಿ ಇಸ್ಲಾಂ ಬಗ್ಗೆ ಏನೇನು ಜನ ಮಾಹಿತಿ ಕೊರತೆ ಇದೆ ಅವರಿಗೆ. ಮಾಹಿತಿ ಸರಿಯಾಗಿ ಬುಕ್ಗಳನ್ನು ಓದಿದ್ರೆ, ಸರಿಯಾಗಿ ಮಾಹಿತಿಯನ್ನು ತಗೊಳ್ಳದೆ ಅವ್ರಿಗೆ ಅರ್ಥ ಆಗತ್ತೆ. ಪರ್ಟಿಕ್ಯುಲರ್ ಏನಾಗಿದೆ, ಓದು ಬರಹ ಕಮ್ಮಿ ಆಗಿದೆ, ಓದೋ ಬರಹ ಕಮ್ಮಿ, ಬುಕ್ ಓದೋದು ಕಮ್ಮಿ. ಆ ಉದ್ದೇಶದಿಂದ ಅವರಿಗೆ ನಾಲೆಡ್ಜ್ ಕಮ್ಮಿ ಇದೆ ಅಂತ ನಾನು. ಕೆಲವೊಂದು ಹದೀತಲ್ಲೆಲ್ಲ ಹಿಂಗೆ ಹೇಳಿದ್ದಾರೆ, ಕಾಫಿರವರಿಗೆಲ್ಲ ನೀವು ಅವರನ್ನ ಬಿಡಬೇಡಿ, ನೀವು ಯುದ್ಧ ಆದ್ರೂ ಪರವಾಗಿಲ್ಲ ಅವ್ರನ್ನ ಕನ್ವರ್ಟ್ ಮಾಡಿ ಅನ್ನೋ ತರ ಹೇಳಿದ್ದಾರೆ. ಹಿಂದೆ ಎಲ್ಲ ಹೇಳಿದ್ದಾರೆ, ಬಟ್ ಅದು ಹೇಳ್ದಂಗೆ ಯಾರು ನಡೀತಾ ಇದ್ದಾರೆ? ಒಬ್ಬ ಮುಸ್ಲಿಮ್ಸ್ ಒಬ್ಬ ಗುರುಗಳು ಇನ್ನೊಬ್ಬನಿಗೆ ಹೇಳಿದ್ರೆ ನೀನ್ ಯಾರು ಅಂತ ಕೇಳ್ತಾರೆ. ಕೇಳ್ತಾರೆ ಸರ್, ಇವತ್ತು ಕೇಳ್ತಾರೆ. ಈಗ ನಮ್ಮಲ್ಲಿ ಇಮಾಮ್ಗಳನ್ನ ನೇಮಕ ಮಾಡಿದ್ದಾರೆ. ಇಮಾಮ್ಗಳು ದುಡ್ಡು ಕೊಟ್ರೆ ಅವ್ರು ನಮಾಜಿ ಮಾಡ್ತಾರೆ, ಅವ್ರು ಸಂಬಳ ಕೊಡದೆ ಹೋದ್ರೆ ಮಾಡೋದಿಲ್ಲ. ಆತರ ಹಂಗೆ ಅಲ್ಲ. ಈಗ ಒಂದು ದೇಶದ ಪರಿಸ್ಥಿತಿಯಲ್ಲಿ ಮೊನ್ನೆ ಅಷ್ಟೇ ಟೆರರಿಸ್ಟ್ ಅಟ್ಯಾಕ್ ಬೇರೆ ಡೆಲ್ಲಿಲಿ ಆಯ್ತು. ಎಲ್ಲಾ ಜನರು ಮನ್ಸಲ್ಲೂ ಮುಸಲ್ಮಾನರು ಅಂದ್ರೆ ಒಂದು ಏಯಪ್ಪ ಇವರು ಸವಾಸಕ್ಕೆ ಹೋಗ್ಬೇಕ ಬೇಡವೋ, ಇವರು ಒಂದು ಭಯ ಮುಸಲ್ಮಾನರು ಅಂದ್ರೆ ಭಯದ ವಾತಾವರಣ ಇದೆ. ನೀವೊಬ್ಬ ಮುಸಲ್ಮಾನನಾಗಿ ನೀವು ಹೆಂಗೆ ಹೋರಾಟದಲ್ಲಿ ಭಾಗಿಯಾಗಕ್ಕೆ ನಿಮ್ಗೆ ಹೆಂಗೆ ಧೈರ್ಯ ಹೆಂಗ್ ಬಂತು? ನಿಮ್ ಸಮಾಜದವ್ರು ಏನ್ ಅನ್ಕೊಂತಾರೆ? ನಾನು BS ವಿಠಲ್ ರಾವ್ ಅಂತ ಇದ್ರು, ಅವರು ನಾವು ಇದಕ್ಕೆ ಬಹಳ ಹೋರಾಟ ಮಾಡಿದೀವಿ. ಹೆಚ್ಚು ಕಮ್ಮಿ ಒಂದು 40 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಅಲ್ಲಿಂದ ಇಲ್ಲಿವರೆಗೆ ಕೂಡ ನಾವು ಹೋರಾಟದಲ್ಲೇ ಇದ್ದೀವಿ. ನಾವು ಇನ್ನೂ ಮುಂದಕ್ಕೆ ನಾನು ಇರುವವರೆಗೂ ಕೂಡ ನಾನು ಹೋರಾಟ ಮಾಡ್ತೀನಿ. ನಿಮ್ ಸಮಾಜದವ್ರು ನಿಮಗೆ ಸರ್, ಕೆಲವರು ಅಪೋಸ್ ಆಗ್ತಾರೆ. ನಾನು ಅವ್ರಿಗೆ ಎದುರಲ್ಲ, ಒಂದಿನ ಸಾಯೋದೆ. ಯಾರು ಇಲ್ಲಿ ಈ ಭೂಮಿಯಲ್ಲಿ ಇರೋರು ಯಾರು ಇಲ್ಲ, ಎಲ್ಲ ಒಂದಿನ ಹೋಗೋರೆ. ಹಾಗಾದ್ರೂ ಹೋಗೋದೆ, ಹೀಗಾದ್ರೂ ಹೋಗೋದೆ. ಅದಕ್ಕೆ ಯಾಕೆ ಹೆದರ್ಬೇಕು? ಸತ್ಯದ ಪರ ನಿಂತಿದ್ದೀನಿ ಅನ್ನೋ ಒಂದು ಸತ್ಯ ಎಲ್ಲಿದೆ ಸರ್? ಜನಗಳಿಗೆ ಸುಳ್ಳು ಹೇಳಿದ್ರೆ ಬಹಳ ಜನ ಬೇಗ ನಂಬ್ತಾರೆ, ಸತ್ಯ ಕೈ ಆಗತ್ತೆ. ಅಲ್ಲ, ನೀವು ಸತ್ಯದ ಪರ ನಿಂತಿದ್ದೀರಲ್ಲ, ನಿಜವಾಗ್ಲೂ ನಿಮ್ಮ ಸಮಾಜವನ್ನೇ ಎದುರಿಸಿ ನಿಜವಾಗ್ಲೂ ಮೆಚ್ಚಬೇಕು ಸರ್. ಈ ದೇವ್ರು ಮೆಚ್ಚಬೇಕು, ಅವನು ಸಮಾಜ ಮೆಚ್ಚ ನನಗಲ್ಲ. ದೇವ್ರು ನನಗೆ ಯಾರು ಮೆಚ್ತಾರೆ? ಒಬ್ಬ ಏನ್ ದೇವ್ರು ಮೆಚ್ತಾನೆ, ಅದೇ ನನಗೆ ದೊಡ್ಡದು. ನಾವೇನು ಭಗವಂತ ದತ್ತಾತ್ರೇಯನ ಒಂದು ತ್ರಿಮೂರ್ತಿಗಳ ದೈವದ ಸ್ವರೂಪ ಅಂತ ನಂಬ್ತೀವಿ. ನೀವು ಅವನ ಒಂದು ಭೂಮಿಯ ವಿಚಾರವಾಗಿ ಏನು ಒಂದು ಗೊಂದಲ ನಡೀತಾ ಇದೆ, ಅದಕ್ಕೆ ನೀವು ಧ್ವನಿಯಾಗಿ ನಿಂತಿರೋದು ನಿಜವಾಗ್ಲೂ ಮೆಚ್ಚಂತ ವಿಷಯ. ನಾನು ದತ್ತಪೀಠದಲ್ಲಿ ಅವನು ಬೆಳಗ್ಗೆ ಸಾಯಂಕಾಲ ಅವ್ರ ಸೇವೆ ಮಾಡಿರೋದ್ರಿಂದ ಆ ಶಕ್ತಿ ಅವರಲ್ಲಿ ಇದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಸರ್. ಅಂದ್ರೆ ನೀವು ಸೇವೆ ಅಂದ್ರೆ ಯಾವ ರೀತಿ ಸರ್ ಸೇವೆ ಮಾಡಿರೋದು? ಸರ್, ಅಲ್ಲಿ ಅರ್ಚಕರೇ ಇರಲಿಲ್ಲ ಅವಾಗ. ಎಲ್ಲಾ ಪೂಜೆ ನಾನೇ ಮಾಡ್ತಿದ್ದೆ ಒಳಗೆ. ಹೌದಾ ಸರ್? ಹೌದು, ಗುಹೆ ಒಳಗೆ ನಾನೇ ಪೂಜೆ ಮಾಡೋದು. ಮುಜಾವರ್ ಅಂದ್ರೆ ಪೂಜಾರರು ಅಂತ. ಮುಜಾವರ್ ಪೋಸ್ಟ್ ಅಲ್ಲಿ ಒಳಗೆ ಗುಹೆ ಒಳಗೆ ಹೋಗಿ ನಾನೇ ಪೂಜೆ ಮಾಡ್ತಿದ್ದೆ. ಮತ್ತೆ ಲೋಬಾನ ತಗೊಂಡು ಹೋಗೋದು ನಾನೇ ತಗೊಂಡು ಹೋಗ್ತಿದ್ದೆ.
ನಿಮ್ ಪೂಜೆ ಮಾಡ್ಬೇಕಾದ್ರೆ ಏನ್ ಅನಿಸ್ತಿತ್ತು ಸರ್? ಸರ್ ಏನಿಲ್ಲ, ದೇವರಲ್ಲಿ ಇದ್ದಾನೆ. ಅಲ್ಲಿ ಹೋದ್ರೆ ನಮ್ಮ ತಲೆಯಲ್ಲಿ ಏನಿದೆ ಒಂದೇ ತರ ಇರತ್ತೆ. ದೇವರಿಗೆ ಪೂಜೆ ಮಾಡಬೇಕು, ಅವನ ಹತ್ರ ಭಕ್ತಿಗಳು ಬರೋರು ಏನು ಭಕ್ತಾದಿಗಳು ಬರ್ತಾರೆ, ದೇವರು ಅವರಿಗೆ ಒಳ್ಳೇದು ಮಾಡಬೇಕು, ಅವ್ರ ಕಾರ್ಯನ ಮುಂದುವರಿಸಬೇಕು. ಅದೇ ನಮ್ದು ಭಕ್ತಿಯಲ್ಲಿ. ನೀವು ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡಿದ್ದೀವಿ ಸರ್. ಏನಂದ್ರೆ ಸ್ಪಷ್ಟವಾಗಿ ಅಲ್ಲ ಬಿಟ್ಟು ಬೇರೆಯವರನ್ನ ದೇವ್ರ ರೀತಿ ನೋಡ್ಬೇಡ ಅಂತ ಉಲ್ಲೇಖ ಇದ್ರೂ ಸಹ, ನಿಮಗೆ ಹೇಳ್ಕೊಟ್ರು ಸಹ ನೀವು ಎಲ್ಲರಲ್ಲೂ ದೇವರನ್ನು ನೋಡ್ತೀರಾ. ನಿಜವಾಗ್ಲೂ ಅದರಲ್ಲೊಂದು ದೊಡ್ಡ ಗುಣ ಇದೆ. ಆಮೇಲೆ ದತ್ತಾತ್ರೇಯನನ್ನ ಒಬ್ಬ ದೈವಿ ಗುಣದ ಇಂದ ನೀವು ನೋಡಿ ಆರಾಧನೆ ಮಾಡಿದ್ದು ನಿಜವಾಗ್ಲೂ ನಿಮ್ಮನ್ನ ಪ್ರಶಂಸೆ ಮಾಡ್ಲೇಬೇಕು ಸರ್. ನಿಜವಾಗ್ಲೂ ಹೇಗಿದೆ, ದೇವರ ಯಾರ ಹತ್ರ ದೇವ್ರು ಹೋಗ್ತಾರೆ ಅವ್ರ ಮನಸ್ಸಿನಲ್ಲಿ ಆ ದೇವ್ರು ಬರುತ್ತೆ. ಆ ಭಕ್ತಿಯ ದೇವರು ಅವನಿಗೆ ಕೊಡ್ತಾನೆ. ಅಂದ್ರೆ ನೀವು ಧರ್ಮ ಗಿರ್ಮ ಎಲ್ಲ ಬಿಟ್ಟು ಪ್ರತಿಯೊಬ್ಬರು ಮುಸಲ್ಮಾನರಾಗ್ಲಿ ಯಾರೇ ಆಗ್ಲಿ ಎಲ್ಲರೂ ದತ್ತಾತ್ರೇಯನ ದರ್ಶನ ತಗೊಳ್ಳಿ, ಅಲ್ಲೊಂದು ಆ ಶಕ್ತಿ ಇದೆ ಅಂತ ಹೇಳ್ತೀರಾ ನೀವು? ದೇಶದಲ್ಲಿ ಎಲ್ಲ ಒಂದೇ, ನೇಮ ಹೆಸರುಗಳು ಬೇರೆ ಬೇರೆ ಇದೆ. ಎಲ್ಲಾ ಹೆಸರು ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೀವಿ. ಅದೇ ದೇವರೆಲ್ಲ ಒಂದೇ, ಯಾರಿಗೆ ಕೊಡಿದ್ರು ದೇವ್ರು ಒಂದೇ. ಸರ್ ನಿಜವಾಗ್ಲೂ ನಿಮ್ಮಂತ ಒಂದು ವಿಶಾಲವಾದ, ನಿಜವಾಗಲೂ ಸತ್ಯವನ್ನು ನೋಡುವ ಒಂದು ಮನೋಭಾವ ನಮ್ಮ ದೇಶದಲ್ಲಿ ಜಾಗೃತ ಆಗ್ಲಿ. ಮುಂದೊಂದು ಇವತ್ತು ಪ್ರಪಂಚದಲ್ಲಿ ಮುಸಲ್ಮಾನರು ಚೆನ್ನಾಗಿದ್ದಾರೆ ಅಂದ್ರೆ ಅದು ಭಾರತ ದೇಶದಲ್ಲಿ ಅಂತ ಹೇಳ್ತಾರೆ. ಈ ಹಿಂದೂ ಮುಸಲ್ಮಾನರ ಅನ್ಯೋನ್ಯತೆ ಅದು ಸತ್ಯಕ್ಕಾಗಿ, ನಿಜವಾದ ಧರ್ಮಕ್ಕಾಗಿ ಮುಂದೆ ನಡೀಲಿ ಅಂತ ಹೇಳಿ ಆಶಿಸ್ತೀನಿ. ಜನಗಳು ಇಲ್ಲಿಂದನೇ ದತ್ತಪೀಠದನ್ನೇ ಕಲಿಬೇಕು. ಅವರು ಧರ್ಮ ಯಾವ್ದಿದೆ, ಒಗ್ಗಟ್ಟು ಯಾವ್ದಿದೆ, ಒಂದೇ ದೇವರಿಗೆ ಎರಡು ಜನ ಯಾರು ಪೂಜೆ ಮಾಡ್ತಾರೆ, ಅವ್ರು ಇಲ್ಲಿಂದ ಕಲಿಬೇಕು. ನಾನು ಸರ್ಕಾರಕ್ಕೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಬಾಬಾ ಬುಡನ್ ದರ್ಗಾ, ದತ್ತಾತ್ರೇಯ ಸ್ವಾಮಿ ಪೀಠ ಎರಡು ಒಂದೇ ಅಂತ ನೀವು ಹೇಳ್ತಿರಲ್ಲ, ಅದು ನಿಮ್ಮ ಡಾಕ್ಯುಮೆಂಟ್ಸ್ ನಲ್ಲಿ ಇರುತ್ತೆ. ದತ್ತಪೀಠ ಎಲ್ಲಿದೆ, ಬಾಬಾ ಬುಡನ್ ದರ್ಗಾ ಎಲ್ಲಿದೆ, ನೀವು ಅದು ಹೇಳಿ. ನೀವು ಎಲ್ಲ ಸರ್ಕಾರದ ಈಗ ಪತ್ರಿಕೆಯಲ್ಲಿ ಕೊಡಬೇಕಾದ್ರೆ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಬಾಬಾ ಬುಡನ್ ಅಂತ ತೆಗೆದೆ. ಬಾಬಾ ಬುಡನ್ ಅಲ್ಲಿ ಎಲ್ಲಿದೆ? ಬಾಬಾ ಬುಡನ್ ಇರೋದು ಸರ್ವೆ ನಂಬರ್ 57 ಸರ್ಕಾರದವರು ಇದನ್ನ ತಕ್ಷಣ ನಿಲ್ಸಿ ಅಂತ ಹೇಳ್ತಾರೆ. ಇದು ನಿಲ್ಸ್ಬೇಕು. ಅವರು ಸತ್ಯ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ, ಅದ್ರ ಪ್ರಕಾರದಲ್ಲಿ ಅವ್ರು ಕೆಲಸ ಮಾಡಬೇಕು. ವಾಸ್ತವದ ಪ್ರಕಾರದಲ್ಲಿ ಏನಿದೆ, ಸರಿ ಹಿಂದೂಗಳಿಗೆ ನ್ಯಾಯ ಕೊಡಿ ಅಂತ ಹೇಳ್ತಾರೆ. ಕೊಡಿ ಅಂತ ಹಿಂದೂಗಳಿಗೂ ನ್ಯಾಯ ಕೊಡ್ಬೇಕು, ಆ ಕಡೆ ಬಾಬಾ ಬುಡನ್ ಸ್ವಾಮಿಗೂ ನ್ಯಾಯ ಕೊಡಬೇಕು. ಈಗ ಏನ್ ಈ ಶಾಖಾದ್ರಿ ಇದ್ದಾರೆ, ಶಾಖಾದ್ರಿ ಯಾಕೆ ಬಾಬಾ ಬುಡನ್ ದರ್ಗಾಕ್ಕೆ ಹೋಗಲ್ಲ? ಅಲ್ಲಿ ಇನ್ಕಮ್ ಇಲ್ಲ. ಅಲ್ಲಿ ಇನ್ಕಮ್ ಇರೋದೆಲ್ಲ ಮಾಡಿ ತಿಂದ್ಬಿಟ್ಟಿದ್ದಾರೆ. ಇಲ್ಲಿ ದತ್ತಾತ್ರೇಯ ಪೀಠದಲ್ಲಿ ಎಲ್ಲಿ ಇನ್ಕಮ್ ಇದೆ ಅಲ್ಲಿಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ದುಡ್ಡು ಒಂದೇ ಒಂದು. ಅವರಿಗೆ ಭಕ್ತಿ ಇಲ್ಲ. ಭಕ್ತಿ ಇದ್ರೆ ಬಾಬಾ ಬುಡನ್ ದರ್ಗಾಕ್ಕೆ ಹೋಗ್ಬೇಕಾಗಿತ್ತು. ಅವರು ಅಲ್ಲಿ ಹಾಳು ಬಿದ್ದಿದ್ರೆ. ಶಾಖಾದ್ರಿ ಅವರೇ ದಯವಿಟ್ಟು ನೀವು ಇಲ್ಲಿಂದ ತೊಲಗಿ, ನೀವು ನಿಜವಾಗ್ಲೂ ಬಾಬಾ ಬುಡನಿಗೆ ನ್ಯಾಯ ಕೊಡಿ. ಬಾಬಾ ಬುಡನ್ ದರ್ಗಾ ಇದೆ, ನೀವು ಇಂಪ್ರೂವ್ ಮಾಡಿ. ಅವಾಗ ನೀವು ನಿಜವಾಗ್ಲೂ ಮುಸಲ್ಮಾನ. ಇಲ್ಲ ಅಂದ್ರೆ ನಿಮ್ಮ ಬಾಬಾ ಬುಡನ್ ಮೇಲೆ ನಂಬಿಕೆ ಇಲ್ಲ. ನಿಮಗೆ ನಂಬಿಕೆ ಇಲ್ಲ. ನೀವು ಬರೋ ದುಡ್ಡಿಗೋಸ್ಕರ ದತ್ತ ನಿಂತು ಬಿದ್ದಿದ್ದೀರಾ. ನಾನು ಹುಟ್ಟು ಬೆಳೆದಿದ್ದೆ ದತ್ತಪೀಠದಲ್ಲಿ. ಆಮೇಲೆ 18ಇಂದ 20 ವರ್ಷ ಮುಜಾವರಾಗಿ ಕೆಲಸ ಮಾಡಿದ್ದೇನೆ. 12 ವರ್ಷ ಮ್ಯಾನೇಜರ್ ಆಗಿ ಅಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ತಂದೆ ಮತ್ತು ತಾಯಿ ಸಮಾಧಿ ಅಲ್ಲೇ ಇದೆ. ಹಾಗಾಗಿ ನನಗೆ ಶಾಖಾದ್ರಿ ವಂಶದವರು ಬಹಳ ಹತ್ತಿರದ್ದು ಗೊತ್ತಾಗಿದೆ. ಅಂದರೆ ಸೈಯದ್ ಪೀರ್ ಮೊಹಮ್ಮದ್ ಶಾಖಾದ್ರಿ, ಅವ್ರ ತಂದೆ ಗೌಸ್ಮುದ್ದೀನ್ ಶಾಖಾದ್ರಿ, ಅಲ್ಲಿಂದ ಅವರು ವಂಶ ಈ ಕಡೆ ಬಂದಿರೋರು. ಮತ್ತೆ ಮುರ್ತುದಾ ಶಾಖಾದ್ರಿ ಸಜ್ಜಾದ ನಿಶನ್ ಆಗಿದ್ರು. ಅವರಿಗೆ ಮಹಾರಾಜರು ಆಸ್ ಎ ಮ್ಯಾನೇಜರ್ ಅಂತ ಅವ್ರಿಗೆ ನೇಮಕ ಮಾಡಿತ್ತು. ಅಲ್ಲಿ ದತ್ತಪೀಠ ಮ್ಯಾನೇಜರ್ ಆಗಿ ಮಹಾರಾಜರು ನೇಮಕ ಮಾಡಿದ್ರು. ನೇಮಕ ಮಾಡಿದ ನಂತರ ಶಾಖಾದ್ರಿ, ಮುರ್ತುದಾ ಶಾಖಾದ್ರಿ ಅವರು ನಡೆಸ್ಕೊಂಡು ಬರ್ತಾ ಇದ್ರು. ಮುರ್ತುದಾ ಶಾಖಾದ್ರಿಗೆ ಮಕ್ಕಳಿಲ್ಲ. ಅವ್ರಿಗೆ ಎರಡು ಜನಕ್ಕೆ ಮದುವೆ ಆಗಿದ್ದಾರೆ. ಅವರಿಗೆ ಮಕ್ಕಳಿಲ್ಲ. ಇದೆಲ್ಲ ವಿವಾದ ಸ್ಟಾರ್ಟ್ ಆದ್ಮೇಲೆ ಇಲ್ಲ, ಸ್ಟಾರ್ಟ್ ಮುಂಚೆ ಹೌದು, ಬಹಳ ಹಿಂದೆ. ಅದ ನಂತರ ಅವರು ಮದುವೆ ಆಗಿದ್ದು ಕಂದಹಾರ್ನವ್ರಿಗೆ ಹುಡುಗಿಗೆ ಮದುವೆ ಆಗಿದ್ದಾರೆ. ಅಫ್ಘಾನಿಸ್ತಾನ್ ಕಂದಹಾರ್ನ ಹುಡುಗಿ ಮದುವೆ ಆಗಿದ್ದಾರೆ. ಆ 2 ಜನ ಮದುವೆ ಆದ್ರೂ ಕೂಡ ಅವ್ರಿಗೆ ಮಕ್ಕಳಾಗ್ಲಿಲ್ಲ. ಕಂದಹಾರಿಂದ ಬಂದಿದ್ದು ಮಗಳು ಇವ್ರು ಏನ್ ಮದುವೆ ಆಗಿದ್ದಾರೆ
ಅವ್ರಿಗೆ ಆಲ್ರೆಡಿ ಅದು ಮದುವೆ ಆಗಿತ್ತು, ಅಲ್ಲಿ? ಅವರಿಗೆ ಈ ಮಗು ಇತ್ತು. ಯಾರು? ಗೌಸ್ಮುದ್ದೀನ್ ಶಾ ಖಾದ್ರಿ ಮಗು ಇತ್ತು. ಆ ಮಗುವಿಗೆ ಇವರು ದತ್ತು ತಗೊಂಡ್ರು. ಅಲ್ಲಿಗೆ ಮುರ್ತುಜಾ ಶಾ ಖಾದ್ರಿ ಫ್ಯಾಮಿಲಿಗೆ ಕಟ್ ಆಗಿಬಿಡ್ತು. ಅಲ್ಲಿ ಈ ದತ್ತು ತಗೊಂಡ್ರು ಅಫ್ಘಾನಿಸ್ತಾನದಿಂದ ಅಲ್ಲಿ ಮಗು ಬಂದಂಗ ಆಯ್ತು. ಹೌದು, ಗೌಸ್ಮುದ್ದೀನ್ ಶಾ ಖಾದ್ರಿ ದತ್ತು ತಗೊಂಡ್ರು. ಗೌಸ್ಮುದ್ದೀನ್ ಶಾ ಖಾದ್ರಿ ಪೀರ್ ಮೊಹಮ್ಮದ್ ಶಾ ಖಾದ್ರಿ. ಪೀರ್ ಮೊಹಮ್ಮದ್ ಶಾ ಖಾದ್ರಿ ಈಗ ಗೌಸ್ಮುದ್ದೀನ್ ಶಾ ಖಾದ್ರಿ ಅಪ್ಪ ದಾತನ ಹೆಸರು ಇವನಿಗೆ ಇಟ್ರು. ಅವ್ನು ಗೌಸ್ ಈಗ ಏನ್ ನಮ್ಮೆಲ್ಲ ಕೇಸ್ ಹಾಕ್ತಾ ಇದಾರೆ, ಅವ್ರು ಗೌಸ್ಮುದ್ದೀನ್ ಶಾ ಖಾದ್ರಿ ತಂದೆ ಹೆಸರನ್ನೇ, ತಾತನ ಹೆಸರನ್ನೇ ಇವನಿಗೆ ಇಟ್ಟಿದ್ದಾರೆ. ಬಟ್ ಆಕ್ಚುಲಿ ಇವ್ರ ವಂಶದವರು ಅಲ್ಲಿಗೆ ಮುರ್ತುಜಾ ಖಾದ್ರಿಗೆ ಅಲ್ಲಿ ಕಟ್ಟಾಯ್ತು. ಅವ್ರ ಫ್ಯಾಮಿಲಿ ಅಲ್ಲ, ಈ ಫ್ಯಾಮಿಲಿ ಕಂದಾರಿಂದ ಬಂದಿದ್ದು ಫ್ಯಾಮಿಲಿ ಇದು. ಆದ್ರೆ ಇವ್ರು ಏನಂತ ಕೇಸ್ ಆಗ್ತಾ ಇದೆ ಅಂದ್ರೆ ಎಲ್ಲರಿಗೂ, ಎಲ್ಲ ಸಮಸ್ತ ಕರ್ನಾಟಕದವರಿಗೆ ಏನಂತ ಕೇಸ್ ಆಗ್ತಾ ಅಲ್ಲ, ಅಲ್ಲಿ ಇವ್ರು ಕೇಸ್ ಹಾಕಿದ್ದು ಪೀರ್ ಮೊಹಮ್ಮದ್ ಶಾ ಖಾದ್ರಿ ಕೇಸ್ ಹಾಕಿದ್ದು ಎಲ್ಲಿ ಅಂದ್ರೆ ಈ ವಕ್ಫ್ ಬೋರ್ಡ್ ಆಕ್ರಮ ಮಾಡ್ತು. ಯಾವಾಗ ವಕ್ಫ್ ಬೋರ್ಡ್ ಆಕ್ರಮ ಮಾಡ್ತು, ಇವ್ರಿಗೆ ಗೊತ್ತಾಯ್ತು ನನ್ನ ಕೈಯಿಂದ ಇದು ಹೋಗ್ತಾ ಇದೆ, ನಾನು ಹೊಟ್ಟೆಪಾಡಿಗೆ ಜೀವನ ಮಾಡ್ತಿದ್ದೆ, ನಾನು ಈ ಜೀವನ ಮಾಡೋದ್ ಜಾಗ ಹೋಗ್ತಾ ಇದೆ ಅಂತ ಇವ್ರು ಏನು ಮಾಡಿದ್ರು, ಕೆಲವು ಇಲ್ಲಿ ಹಿಂದೂಗಳಿಗೆ ಹಿಡ್ಕೊಂಡು OS-25 ಕೇಸ್ ಹಾಕಿದ್ರು. ಇದು ಶಾ ಖಾದ್ರಿನೇ ಹೇಳಾಕ್ಸಿರೋದು 78ರಲ್ಲಿ. ಇವರಲ್ಲಿ ಕೆಲಸ ಮಾಡ್ತಾ ಇದ್ರು, ಜವಾಬ್ದಾರಿ ವಹಿಸ್ಕೊಂಡಿದ್ರು. ಇವರಿಗೆ ಇದು ವಕ್ಫ್ ಬೋರ್ಡ್ ಆಕ್ರಮಣ ಮಾಡ್ಕೊಂಡು ಇವರು ಸಜಾದೆ ಆಗಿದ್ರು, ಮ್ಯಾನೇಜ್ಮೆಂಟ್ ಇವ್ರ ಕೈಲಿ ಇತ್ತು. ಅವ್ರು ಆಕ್ರಮ ಮಾಡಿದ್ರು, ಎಲ್ಲ ಸೀಲ್ ಮಾಡ್ಕೊಂಡು ಇಲ್ಲಿ ಜಿಲ್ಲಾ ವಕ್ಫ್ ಬೋರ್ಡು ಅವರಿಗೆ ಎಲ್ಲ ಹೊರಗಾಗ್ಬಿಟ್ರು. ಇವ್ರು ಅವಾಗ ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋಗ್ಬೇಕಾದ್ರೆ ವಿಧಿ ಇಲ್ಲ, ಅಲ್ಲಿ ಎಲ್ಲಾ ರೆಕಾರ್ಡ್ನಲ್ಲಿ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪೀಠ ಅಂತಾನೆ ಇರೋದು. ಬಾಬಾ ಬುಡನ್ ದರ್ಗಾ ಇದು ಸರ್ವೆ ನಂಬರ್ 57 ನಾಗೇನಹಳ್ಳಿ ಜಾಗ್ರಾ ಹೋಬಳಿ, ಅಲ್ಲಿ ಬಾಬಾ ಬುಡನ್ ದರ್ಗಾ ಇರೋದು. ಈ ಜಾಗ್ರಾ ಹೋಬಳಿ ಸರ್ವೆ ನಂಬರ್ 195ರಲ್ಲಿ ಏನ್ ದತ್ತಪೀಠ ಇದೆ, ಈ ದತ್ತಪೀಠಕ್ಕೆ 6630 ಎಕರೆ ಜಾಗ ಇದೆ. ಇದು ಸರ್ಕಾರ ದಾಖಲೆ. ಮತ್ತೆ ಇದು ಅಷ್ಟು ಅದು ಹೊರತುಪಡಿಸಿ 1840 ಎಕರೆ ಈಗ ಹಾಲಿ ಇದೆ. ಇದೆ. ಈಗ ಹಾಲಿ ಇರ್ತಕ್ಕಂಥದ್ದು 14 ಎಕರೆ ಇದೆ ಅದಕ್ಕೆ. ಈ ಶಾ ಖಾದ್ರಿ 6600 ಎಕರೆ ಏನಿದೆ ಅದರಲ್ಲಿ 1000 ಎಕರೆ ಮಾರ್ಬಿಟ್ರು. ಇದೇ ಮಹಾರಾಜರು ಇವ್ರಿಗೆ ಜವಾಬ್ದಾರಿ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ರು, ಇವರು ತಮ್ಮ ಹೊಟ್ಟೆ ಎಲ್ಲ ಮಾರ್ಬಿಟ್ರು. ಆದ ನಂತರ ಬಾಬಾ ಬುಡನ್ ದರ್ಗಾದ ಆಸ್ತಿ 111 ಎಕರೆ 30 ಗುಂಟೆ, 111 ಎಕರೆ 14 ಎಕರೆ ಮಾತ್ರ ಅಲ್ಲಿ ಉಳ್ಕೊಂಡಿದ್ದ, ಬಾಕಿದೆಲ್ಲ ಮಾರಿದ್ರು. ಅದೇ ರೀತಿ ದತ್ತಪೀಠಕ್ಕೆ ಸೇರಿರ್ತಕ್ಕಂಥ ಸೂರ್ಗುಪ್ಪೆ ಅಂತ ಇದೆ ಪಕ್ಕದ ಊರು, ಅದಕ್ಕೆ ಅದು ದತ್ತಪೀಠದ ಆಸ್ತಿ 286 ಎಕರೆ. ಅದು 286 1 ಎಕರೆನೂ ಅದ್ರ ಉಳಿದಿಲ್ಲ, ಎಲ್ಲ ಮಾರ್ಬಿಟ್ರು. ಆದ್ರೆ ದತ್ತಪೀಠಕ್ಕೆ ನಿಮಗೆ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನ ಎಲ್ಲ ಮಾಡಿ ತನ್ನ ಜೀವನಕ್ಕೆ ಇಟ್ಕೊಬಿಟ್ರು ಇವರು. ನಾವು ಸರ್ಕಾರಕ್ಕೆ ಈಗ ವಕ್ತ ಬಂದಾಗ ಭಯಕ್ಕೆ ಏನ್ ಮಾಡಿದ್ರು, ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಬೆದ OS-25 ಅವ್ರ ಕೇಸ್ ಎಲ್ಲರಿಗೆ ಹಿಡ್ಕೊಂಡು ಅವ್ರ ಕೇಸ್ ಹಾಕಿದ್ರು. ಆದ್ರೆ ಸರ್ಕಾರದ ಎಗನೆಸ್ಟ್ ಆಗಿ ಹಾಕಿದ್ರು. ಅದು ಕೋರ್ಟ್ ನಲ್ಲಿ ಏನಾಯ್ತು, ಹೈಕೋರ್ಟಿಗೆ ಹೋಗಿ ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಲ್ಲ, ಇದು ಮುಜರಾಯಿ ಪ್ರಾಪರ್ಟಿ ಅಂತ ಆಗಿತ್ತು. ಮುಜರಾಯಿ ಪ್ರಾಪರ್ಟಿ ಅಂದ್ರೆ ಮತ್ತೆ ವಕ್ಫ್ ಬೋರ್ಡ್ ಇಂದ ವಾಪಸ್ ಬಂತು. ಯಾವಾಗ ವಕ್ಫ್ ಬೋರ್ಡ್ ಇಂದ ವಾಪಸ್ ಬಂತು ಈ ಪ್ರಾಪರ್ಟಿಯನ್ನ, ಈ ಶಾ ಖಾದ್ರಿ ಹ್ಯಾಂಡ್ ಓವರ್ ತಗೊಂಡ್ರು. ಸರ್ಕಾರ ಮುಜರಾಯಿ ಏನ್ ಮಾಡ್ತು, ಕಂಟ್ರೋಲ್ ಮಾಡ್ತು. ನಿನಗೆ ಆಸ್ತಿ ಅಲ್ಲ, ಅಡ್ಮಿನಿಸ್ಟ್ರೇಟರ್ ನಾವಾಗಿರ್ತೀವಿ, ನಾವು ಹೇಳ್ದಂಗೆ ನೀನ್ ಕೇಳು ಅಂತ ಅವ್ರು ಹೇಳ್ತು. ಆವಾಗ ಇವ್ರೇನ್ ಮಾಡ, ಈಗ ಒಂದು ಗೋರ್ಮೆಂಟ್ ಇಂದಾನೆ ಅಂದ್ರೆ ಕೋರ್ಟ್ ಇಂದಾನೆ ಆರ್ಡರ್ ಬಂದಾಗ ಶಾ ಖಾದ್ರಿ ಅವರು ಅದನ್ನ ಒಂದು ಹಿಡಿತಕ್ಕೆ ತಗೊಳಕ್ಕೆ ಅವರಿಗೆ ಹೆಂಗೆ ಸಾಧ್ಯ ಆಯ್ತು? ಈಗ ಸರ್ಕಾರ ಅವರೇನೋ ಒಂದು ಸರ್ಕಾರ ನೇಮಕ ಮಾಡ್ಬೇಕಲ್ಲ, ಇಲ್ಲ ಕೋರ್ಟೆ ಇವ್ರಿಗೆ ಕೊಟ್ಬಿಡ್ತು, ಏನ್ ನೀವು ಅವನ ಹತ್ರ ತಗೊಂಡಿದ್ರೆ ಅದು ವಾಪಸ್ ಕೊಡಿ ಅವನಿಗೆ ಅಂತ. ಅವಾಗ ಮುಜರಾಯಿ ಬನ್ನಿ, ಇದು ಮುಜರಾಯಿ ಪ್ರಾಪರ್ಟಿ ಆಗಿರೋದ್ರಿಂದ ಮುಜರಾಯಿಗೆ ವಾಪಸ್ ಬಂತು. ಇದು ಯಾವಾಗ ಮುಜರಾಯಿಗೆ ಬಂತು, ಶಾ ಖಾದ್ರಿಗಳಿಗೆ ಕೋರ್ಟು ಸರ್ಕಾರ ಏನ್ ಮಾಡ್ತು, ನಾವು ನಿನಗೆ ಮ್ಯಾನೇಜರ್ ಆಗಿ ಮಾಡಿದೀವಿ, ಆಯ್ತು ನೀನ್ ಮ್ಯಾನೇಜರ್, ನೀನ್ ಏನ್ ಕೆಲಸ ಮಾಡ್ಬೇಕು, ನಮ್ಮವ್ರು ಏನ್ ಹೇಳ್ತಾರೆ ಆ ಕೆಲಸ ಮಾಡಬೇಕು, ಮತ್ತೆ ಲೆಕ್ಕಾಚಾರ ಎಲ್ಲ ಕೊಡ್ಬೇಕು, ಇಷ್ಟಿಷ್ಟು ಲೆಕ್ಕ ಕೊಡ್ಬೇಕು ಅಂತ ನೇಮಕ ಮಾಡಿದ್ರು. ಇವ್ರು ಏನ್ ಮಾಡಿದ್ರು, ನನ್ನ ಕೈಯಿಂದ ಹಂಗ್ ಹೊಡೆದೆ ನಾನು, ಹಿಂಗ್ ಬಂತಲ್ಲ, ಇಲ್ಲೂ ಹೋಗ್ತಾ ಇದೆಯಲ್ಲ ಅಂತ ಇವ್ರು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಟೋಟಲ್ ಶಾ ಖಾದ್ರಿ ಹಾಕಿರೋದು 42 ಕೇಸು. ಅಂದ್ರೆ ಕಮ್ಮಿ. ಇದೀಗ ಹಿಂದೂ ಹೋರಾಟಗಾರ ವಿರುದ್ಧ 42 ಕೇಸ್ ಹಾಕಿದ್ರು. 42 ಕೇಸ್ನಲ್ಲಿ ಒಂದು ಕೇಸ್ ಗೆದ್ದಿಲ್ಲ.
ಅದ್ರ ಕಮಿಷನರ್ ಕೋರ್ಟ್ನಲ್ಲಿ ಇರ್ಬೋದು, ಎಂಡೋಮೆಂಟ್ ಕಮಿಷನರ್ ಕೋರ್ಟು ಮತ್ತೆ ಈ ನಮ್ಮ AC ಕೋರ್ಟ್ನಲ್ಲಿ ಸೇರಿಸಿ, ಕೋರ್ಟ್ನಲ್ಲಿ ಕೇಸ್ ಎಲ್ಲ ಸೇರಿಸಿ 42 ಕೇಸ್ ಇದೆ. 42 ಕೇಸ್ನಲ್ಲಿ ಒಂದು ಕೇಸ್ ಗೆದ್ದಿಲ್ಲ. ಈಗ ಒಂದು ಕೇಸ್ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿದೆ. ನಾಳೆ ಹಿರಿಂಗ್ ಇದೆ ಅದು. ನಾಳೆ ಹಿರಿಂಗ್ ಇದೆ ಅದು ಬೆಂಚಿಗೆ ಬಂದಿದೆ. ನಾಳೆ ಹಿರಿಂಗ್ ಇದೆ. ಹಾಗಾಗಿ ದತ್ತಪೀಠದ ಆಸ್ತಿಯನ್ನ ಹೊಡಿಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದ್ರು. ಒಂಥರ ಅಫ್ಘಾನಿಸ್ತಾನದ ಸಂತಕ್ಕೆ ದತ್ತಪೀಠದ ಆಸ್ತಿ ಸೇರ್ಕೊಂಡು ಆಸ್ತಿ ಹೊಡೆಯ ಷಡ್ಯಂತ್ರ ಮಾಡ್ತಾ ಇದೆ. ಮತ್ತೆ ನಾನೇನ್ ಹೇಳ್ತಾ ಇದ್ದೀನಿ, ಶಾ ಖಾದ್ರಿ ಪರವಾಗಿ ಇರ್ತಕ್ಕಂಥ ಮುಸಲ್ಮಾನರು ಏನಿದ್ದಾರೆ, ಕೇವಲ ಮುಸಲ್ಮಾನರು ಅವ್ರ ಜೊತೆಲಿ ಇರ್ತಕ್ಕಂಥವ್ರು, ಅವರು ಶಾ ಖಾದ್ರಿಗೆ ನೋಡಬಾರ್ದು. ಬಾಬಾ ಬುಡನ್ ದರ್ಗಾನ ಅವರು ಜಾಗನ ಮಾರಿದ್ದಾರೆ, ಅದು ವಾಪಸ್ ತಗೊಂಡಿಗೆ ಅವನಿಗೆ ಹೋರಾಟ ಮಾಡೀನಿ. ಮುಸಲ್ಮಾನರಿಗೂ ಅನ್ಯಾಯ ಮಾಡಿದ್ದಾರೆ ಅವರು. ಹಿಂದೂಗಳಿಗೆ ನೀವು ಬಿಡ್ಬಿಡಿ, ಮುಸಲ್ಮಾನರಿಗೆ ಅನ್ಯಾಯ ಮಾಡಿದಾರಲ್ಲ. ಬಾಬಾ ಬುಡನಿಗೆ ಏನ್ ಅನ್ಯಾಯ ಮಾಡಿದರೆ ಅದು ಆಸ್ತಿಯನ್ನ ನೀವು ವಾಪಸ್ ತಗೊಂಡು ಅವನ ಮೇಲೆ ಹೋರಾಟ ಮಾಡಿ, ಹಿಂದೂಗಳ ಮೇಲೆ ಓಡಾಟ ಮಾಡೋದಲ್ಲ. ಅದು ದತ್ತಾತ್ರೇಯ ಪೀಠ, ಇನಾಮ್ ದತ್ತಾತ್ರೇಯ ಪೀಠ ಇರೋದು ಸರ್ವೆ ನಂಬರ್ 195, ಬಾಬಾ ಬುಡನ್ ದರ್ಗಾ ಇರೋದು 57, ನಾಗೇನಹಳ್ಳಿ. ಹೆಂಗೆ ಕನೆಕ್ಟ್ ಆಯ್ತು ಅಂತ, ಏನಕ್ಕೆ ಅಲ್ಲಿಗೆ ಆ ಹೆಸರು ಕನೆಕ್ಟ್ ಮಾಡಿದ್ರು ಸರ್? ಅದು ಅಷ್ಟೇ ನೋಡಿ, ಯಾರು ಮಾಡಿದ್ದಿಲ್ಲ. ಇದು ಸಪರೇಟೇ ಇತ್ತು. ಅವ್ರ ಶಾ ಖಾದ್ರಿ ಏನ್ ಮಾಡಿದ್ರು, ದತ್ತಪೀಠ ಬಾಬಾ ಬುಡನ್ ದರ್ಗಾ ಒಂದೇ ಮ್ಯಾನೇಜ್ಮೆಂಟ್ ನಲ್ಲಿ ಇತ್ತು. ಅದು ಒಂದೇ ಲೆಟರ್ ನಲ್ಲಿ ಇವ್ರು ಏನ್ ಮಾಡಿದ್ರು, ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪೀಠ ಬಾಬಾ ಬುಡನ್ ದರ್ಗಾ ಅಂತ ಬರೆಯಕ್ಕೆ ಶುರು ಮಾಡಿದ್ರು. ಈ ಸರ್ಕಾರ ಇವತ್ತು ಕೂಡ ಈ ಸರ್ಕಾರ ನೇಮ್ ನೋಡಬೇಕು, ದತ್ತಪೀಠನೇ ಬೇರೆ ಇರೋದು, ಬಾಬಾ ಬುಡನ್ ದರ್ಗಾನೇ ಬೇರೆ ಇರೋದು. ಅದೇ ರಿಕಾರ್ಡ್ ಬೇರೆ ಇದೆ, ಇದೇ ರಿಕಾರ್ಡ್ ಬೇರೆ ಇದೆ. ಒಟ್ಟಿಗೆ ಬರೆಯಕ್ಕೆ ಯಾವಾಗ ಆರಂಭ ಆಗಿದ್ದು ಅಂದಾಜು? ಹಂಗೆ ಸುಮ್ಮನೆ ಒಂದು ಹೆಚ್ಚು ಕಮ್ಮಿ ಆಯ್ತು, ಒಂದು 50-60 ವರ್ಷ ಆಯ್ತು. ಅದು ಷಡ್ಯಂತ್ರ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದಾನೇ ಇವರು ಜಾಯಿಂಟ್ ಮಾಡ್ಕೊಂಡ್ ಬಂದ್ಬಿಟ್ರು. ಅದೇ ಸಪ್ರೇಟ್, ಇದೇ ಸಪ್ರೇಟ್ ಇರೋದು. ಈಗ ನೀವು ಅವರು ಸುಮಾರು 40 ಮೇಲೆ ಕೇಸ್ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಎಲ್ಲ ಸೋತಿದ್ದಾರೆ ಅಂದ್ರೆ, ಬಟ್ ಒಂದು ಕೋರ್ಟ್ ಕೇಸ್ ನಡೆಸೋದೇನು ಸಾಮಾನ್ಯ ಅಲ್ಲ. ಒಬ್ಬ ಮನುಷ್ಯ ಒಂದು ಕೋರ್ಟ್ ಕೇಸ್ ಆದ್ರೆ ಅಯ್ಯೋ ಜೀವನನೇ ಹೈರಾಣ ಆಗಿಬಿಡ್ತಪ್ಪ ಅಂತ ಅವ್ರಿಗೆ ಎಲ್ಲಿಂದ ಫಂಡ್ ಏನಾದ್ರು ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ ಫಂಡ್? ಹಿಂದೆ ನಿಂತಿರೋರು ಯಾರು? ಶಾ ಖಾದ್ರಿ ಕೈಯಲ್ಲಿ ಅನೇಕ ಆಸ್ತಿ, ನಮ್ಮ ದತ್ತಪೀಠದ ಆಸ್ತಿ ಮಾರಿದ್ದಾರೆ. ಆ ದುಡ್ಡು ಅಲ್ಲಿ ಅವ್ರ ಹತ್ರ ಇದೆ. ಆ ದುಡ್ಡಿನಲ್ಲಿ ಇದು ಉಳಿಸ್ಕೊಂಡ್ರೆ ಅದು ಉಳಿಯತ್ತೆ ಅಂತ ಉದ್ದೇಶದಿಂದ ಆ ದುಡ್ಡನ್ನೇ ಇಲ್ಲಿ ಖರ್ಚು ಮಾಡ್ತಾರೆ. ಅದೇ ದುಡ್ಡು ಏನೋ ಹೊರಗಿಂದನೇ ಬರ್ತಿರ್ಬೋದು. ಅಫ್ಘಾನಿಸ್ತಾನ ಲಿಂಕ್ ಬೇರೆ ಇದೆ, ಗೊತ್ತಿಲ್ಲ. ಆದ್ರೆ ಅವರು ಮುಸಲ್ಮಾನರಿಗೂ ಮೋಸ ಮಾಡ್ತಾ ಇದ್ದಾರೆ, ಹಿಂದೂಗಳಿಗೂ ಮೋಸ ಮಾಡ್ತಾ ಇದ್ದಾರೆ. ಸರಿ ಸರ್, ನಿಮ್ ಜೊತೆ ಮಾತಾಡಿ ಹಲವಾರು ವಿಚಾರಗಳು ತಿಳಿತು. ಆಮೇಲೆ ನಿಮ್ಮಂತ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹಿಂದೂ ಅನ್ನೋದಕ್ಕಿಂತ ಈ ಮಣ್ಣಿನ ಒಂದು ಸತ್ಯದ ಬಗ್ಗೆ ಹೋರಾಟ ನಡೆಸ್ತಾ ಇರೋದು ನಿಜವಾಗ್ಲೂ. ನಮಸ್ಕಾರ.